ಸ್ತೋತ್ರ ಉಂಟಾಗಲಿ. ಈ ಒಂದು ಸಂದರ್ಭದಲ್ಲಿ ನಾವು ದೇವರ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಿಕೊಳ್ಳುವ ಹಾಗೆ ಆದಿಕಾಂಡ ಪುಸ್ತಕದ 6ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ 9ನೇ ವಚನದಲ್ಲಿ ದೇವರು ನೋಹನನ ವಿಷಯದ ಕುರಿತಾಗಿ ಮಾತನಾಡ್ತಾನೆ. ಅಂದ್ರ ನೋಹನನ ಚರಿತ್ರೆಯು, ನೋಹನನ ಕಾಲದಲ್ಲಿ ನೋಹನನು ಒಬ್ಬನು ಮಾತ್ರ ನೀತಿವಂತನು ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ನಮಗೆ ತಿಳಿಸುವಂತದ್ದಾಗಿರುತ್ತೆ. ದೇವರು ಒಟ್ಟಿಗೆ ನೋಹನನು ನೀತಿವಂತನಾಗಿ ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡೆದುಕೊಂಡನು ಎಂಬುದಾಗಿ ದೇವರು ನೋಹನನ ವಿಷಯದ ಕುರಿತಾಗಿ ಸಾಕ್ಷಿ ಕೊಡುವುದನ್ನು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಪ್ರಿಯ ದೇವರ ಮಕ್ಕಳೇ, ಈ ಲೋಕವನ್ನು ದೇವರು ಸೃಷ್ಟಿ ಮಾಡಿದ ಮೇಲೆ ದೇವರು ಮನುಷ್ಯನನ್ನು ಉಂಟು ಮಾಡಿದಂತ ಆ ಮನುಷ್ಯನು ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡೆದುಕೊಂಡು ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿ ಕಾಣಿಸಿಕೊಂಡರೆ ಅದು ಬಹಳ ಉತ್ತಮವಾದಂತ ಒಂದು ಆಶೀರ್ವಾದ ಎಂಬುದಾಗಿ ನಾವು ಕಾಣುವಂತವರಾಗಿದ್ದೇವೆ. ಈ ದಿನಗಳಲ್ಲಿ ನಾವು ನೋಡುವಾಗ ಅನೇಕ ಜನರು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಇಲ್ಲ. ಅನೇಕ ಜನರು ಲೋಕದ ವ್ಯವಹಾರಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ, ಲೋಕದ ಸಿರಿ ಸಂಪತ್ತುಗಳಲ್ಲಿ, ಲೋಕದ ಆಸ್ತಿ ಅಂತಸ್ತುಗಳಲ್ಲಿ, ಲೋಕದ ಸ್ಥಾನಮಾನಗಳನ್ನು ಗಳಿಸುವುದರಲ್ಲಿ ಇವತ್ತು ಅನ್ಯೋನ್ಯತೆಯಲ್ಲಿ ಬಯಸ್ತಾ ಇದ್ದಾರ. ಆದರೆ ದೇವರ ಜೊತೆಲಿ ಇವತ್ತು ಮನುಷ್ಯನು ಅನ್ಯೋನ್ಯವಾಗಿರುವುದನ್ನು ಮನುಷ್ಯ ಇಷ್ಟಪಡ್ತಾ ಇಲ್ಲ. ಮನುಷ್ಯನು ದೇವರಿಂದ ದೂರವಾಗುವುದಕ್ಕಾಗಿ ಇಷ್ಟಪಡ್ತಾ ಇದ್ದಾನ, ಬದಲಾಗಿ ದೇವರ ಸಮೀಪಕ್ಕೆ ಬರುವುದು ಮನುಷ್ಯ ಇಷ್ಟಪಡ್ತಾ ಇಲ್ಲ. ಆದರೆ ದೇವರು ನೋಹನನಿಗೆ ಹೇಳ್ತಾ ಇದ್ದಾನ, ತನ್ನ ಕಾಲದವರಲ್ಲಿ ಅಂದ್ರೆ ನೋಹನನ ಕಾಲದವರಲ್ಲಿ ನೋಹನನು ಒಬ್ಬನು ಮಾತ್ರ ನೀತಿವಂತನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನ. ಈ ದಿನಗಳಲ್ಲಿ ಅನೇಕರು ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿ ಹೋಗ್ತಾ ಇದ್ದಾರ, ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರ, ದೇವರ ದೃಷ್ಟಿಯಲ್ಲಿ ಕೋಪಕ್ಕೆ ತುತ್ತಾಗ್ತಾ ಇದ್ದಾರ, ದೇವರನ್ನು ಬಿಟ್ಟು ದೂರ ಹೋಗ್ತಾ ಇದ್ದಾರ. ದೇವರು ತನ್ನ ಮಕ್ಕಳನ್ನು ಪ್ರೀತಿ ಮಾಡೋದಕ್ಕಾಗಿ ಬರ್ತಾ ಇದ್ದಾನ, ಆದ್ರೆ ಮನುಷ್ಯ ಲೋಕ ಪ್ರೀತಿ ಮಾಡಕ್ ಹೋಗ್ತಾ ಇದ್ದಾನ. ಲೋಕದ ಆಸ್ತಿ ಅಂತಸ್ತು, ಲೋಕದ ಸಿರಿ ಸಂಪತ್ತು, ಲೋಕದ ಸ್ನೇಹಿತರು, ಲೋಕದ ವೈಭವಗಳನ್ನು ಪ್ರೀತಿ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನ. ಅದಕ್ಕಾಗಿ ಮನುಷ್ಯನು ದೇವರ ಆಶೀರ್ವಾದಗಳನ್ನು ಇವತ್ತು ಕಳೆದುಕೊಳ್ತಾ ಇದ್ದಾನ. ನಿನಗೆ ದೇವರ ಆಶೀರ್ವಾದ ಬೇಕಾದ್ರೆ ನೋಹನನಾಗಿ ನೀತಿವಂತನಾಗು, ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡೆದುಕೊಂಡರೆ ಒಂದು ದಿನ ದೇವರು ನಿನ್ನ ವಿಷಯದಲ್ಲಿ ದೇವರು ಸಾಕ್ಷಿ ಕೊಡುವುದನ್ನು ನಾವು ನೋಡುವಂತವರಾಗಿದ್ದೇವೆ. ನೋಹನನ ವಿಷಯದಲ್ಲಿ ದೇವರು ಸಾಕ್ಷಿ ಕೊಡ್ತಾ ಇದ್ದಾನಂತಂದ್ರ ದೇವರು ನಿನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಯಾವಾಗ ನೀನು ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ಇದ್ದರ, ನೀನು ದೇವರ ಜೊತೆಯಲ್ಲಿ ನೀತಿವಂತನಾಗಿದ್ದರ, ದೇವರು ನಿನ್ನ ಕುರಿತಾಗಿ ದೇವರು ಒಂದು ದಿನ ಸಾಕ್ಷಿ ಕೊಡುವಂತವನಾಗಿದ್ದಾನೆ. ಹಾಗಾದ್ರೆ ನೀನು ದೇವರ ದೃಷ್ಟಿಯಲ್ಲಿ ಸಾಕ್ಷಿಯಾಗಿದೆಯಾ ಅಥವಾ ಸಾಕ್ಷಿ ಇಲ್ವೋ? ನಿನ್ನನ್ನು ನೀನೇ ಪರೀಕ್ಷೆ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ನಡೆಯಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.